ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡುತ್ತಂದರೆ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಒಂದು ಲೈಕ್ ಕೂಡ ಮಾಡ್ಕೊಂಬಿಡ್ರಿ. 200 ಲೈಕ್ ಆದರೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ, ಆಗುತ್ತೆ ಮಾಡಿರಿ. ಸರ್, ಇವಾಗ ಏನಪ್ಪ ಅಂತಂದರೆ ನೀವು KCET ಸ್ಟೂಡೆಂಟ್ಸ್ ಆಗಿತ್ತಂದರೆ ಈ ಒಂದು ವಿಡಿಯೋನ ಒಂದು ಕೇರ್ಫುಲ್ಲಾಗಿ ನೋಡಿರಿ. ಯಾಕಂತಂದರೆ ಬಹಳ ಇನ್ಫಾರ್ಮೇಟಿವ್ ಆಗಿರ್ತದೆ. ಅಂತಂದರೆ ನೀವು ಏನೇನೆಲ್ಲ ತಪ್ಪು ಮಾಡಬಾರದು ಅಂತಂದು ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಯಾಕಂದರೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಈ ಒಂದು ತಪ್ಪುಗಳನ್ನು ಮಾಡ್ತಾರೆ. ಮುಂದೆ ಅವರು ಎಷ್ಟೋ ಜನ ಸಫರ್ ಅನುಭವಿಸಿದ್ದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ, ನಾನು ವರ್ಷ ನೋಡಿದ್ದೀನಿ. ಈ ವರ್ಷನೂ ಕೂಡ ಮಾಡ್ತಾರೆ. ಓಕೆ, ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಕೆಲವೊಂದಿಷ್ಟು ಹುಡುಗರು ನೋಡಿದವರು ಕೂಡ ಮಾಡ್ತಾರೆ, ನೋಡದೇ ಇದ್ದವರು ಕೂಡ ಮಾಡ್ತಾರೆ. ಏನಪ್ಪ ಅಂತಂದರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದ್ದಾವೆ, ಅವನ್ನೆಲ್ಲನೂ ಕೂಡ ಹೇಳ್ತೀನಿ. ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ ನೋಟಿಫಿಕೇಷನ್. ಓಕೆ, ಬರಿತಾಯಿದ್ದೀನಿ ನಾನು. ನೋಟಿಫಿಕೇಷನ್ ಇದೇನಪ್ಪ ಅಂತಂದರೆ, ನೋಟಿಫಿಕೇಷನ್ ಅಂತಂದರೆ ಇವಾಗ ನಾನೇನು ಕಾಣಿಸ್ತಿದ್ದೆ ನೋಡ್ರಿ, ನಾನು ಇವಾಗ ಏನಿದ್ದೀನಿ ಅಂತಂದರೆ ವೆಬ್ಸೈಟಲ್ಲೇ ಇದ್ದೀನಿ. ಓಕೆ, ನಿಮ್ಮ ಏನೇ ಒಂದು ನೋಟಿಫಿಕೇಷನ್ ಅಂದರೆ ನಿಮ್ದು ಏನೋ ಒಂದು ಅಧಿಸೂಚನೆಗಳನ್ನು ಏನು ಕರಿತೀವಿ ಅದು ಇದು ಅಂದರೆ KCET ಸ್ಟೂಡೆಂಟ್ಸ್ಗೆ ದಲ್ಲೇ ಬರ್ತವೆ. ಅದು ಏನೇ ಒಂದು ಸಡನ್ನೇ ಬರ್ತೈತೆ ಅಂತ ತಕ್ಷಣ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಸಡನ್ನಾಗಿ ಓಪನ್ ಮಾಡಿಕೊಂಡು ಅದು ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಸಡನ್ನಾಗಿ ಮಾಡೋಕೆ ಹೋಗ್ಬಿಡ್ತಾರೆ. ಸೊ ಈ ಒಂದು ತಪ್ಪು ಮಾಡೋದು ಬಿಡ್ರಿ. ಓಕೆ, ಅಂದರೆ ಏನೋ ಒಂದು ಬಿಟ್ಟಿರ್ತಾರೆ ಅಂತಂದರೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿದ್ದರೆ ಮಾತ್ರ ಅದನ್ನು ನೀವು ಏನೋ ಒಂದು ಪ್ರೊಸೆಸ್ ಇದ್ರೆ ಅಂದರೆ ಏನೋ ಒಂದು ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರಪ್ಪ, ಏನೋ ಒಂದು ತುಂಬ ಕೇಳಿರ್ತಾರೆ, ನೀವು ಸಡನ್ ಹೋಗ್ಬಿಟ್ಟು ಬಿಟ್ಟಿರ್ತಡಿ ಏನೋ ನಮ್ಮದೇ ಇರ್ತಂತ ಸಡನ್ ಹಾಕಕ್ಕೆ ಹೋಗ್ತೀರಾ, ಮುಂದೆ ಅದು ಬೇರೆಯೇ ಇರ್ತದೆ ಪ್ರೊಸೆಸ್. ಸೊ ಹಾಗಾಗಿ ಏನೇ ಒಂದು ಕೇಳ್ತಿರೋ ಬಿಟ್ಟ ಮೇಲೆ ಸಡನ್ನಾಗಿ ಏನು ಕೂಡ ಓಪನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಇನ್ನೂ ಕೂಡ ಕೆಲವೊಂದು ಟೈಮ್ ಏನಿರುತ್ತೆ ಅಂದರೆ ಕೇದವ್ರು ಬಿಟ್ಟರು ಕೂಡ ಅವ್ರು ಒಮ್ಮೆ ಏನು ಮಾಡ್ತಾರೆ ಅಂದರೆ ಅರ್ಧಂಬರ್ಧ ಬಿಟ್ಬಿಟ್ಟಿರ್ತಾರೆ, ಇನ್ನೂ ಕೂಡ ಕಂಪ್ಲೀಟ್ ಆಗಿಬಿಟ್ಟಿರಲ್ಲ. ಅದು ಸ್ವಲ್ಪ ಮಾಡಿಫೈ ಮಾಡೋಕ್ಕಾದ್ರೂ ಸ್ವಲ್ಪ ಟೈಮ್ ತೊಗೊಳ್ತಿರ್ತದೆ. ಸೊ ನೀವು ಅವಾಗ ಏನು ಮಾಡ್ಬೇಕಂತಂದರೆ ಸ್ವಲ್ಪ ವೇಟ್ ಮಾಡಿರಿ. ಓಕೆ, ಬಿಟ್ಟ ಮೇಲೆ ಹಾಫ್ ಆನ್ ಅವರ್ 1 ಅವರ್ ಆದರೂ ವೇಟ್ ಮಾಡಬೇಕಲ್ವ. ಅಂದರೆ ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸಾಗಿ ನಿಮ್ಗೆ ಅದೇನು ಎಂತ ಎಲ್ಲನೂ ಕೂಡ ಗೊತ್ತಾದಮೇಲೆ ನೀವು ಅದ್ರ ಬಗ್ಗೆ ಎಲ್ಲನೂ ಕೂಡ ಪ್ರೊಸೆಸ್ ಮುಂದೆ ಮಾಡ್ಬೋದು. ಓಕೆ, ನಾನು ನಿಮ್ಗೆ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, ಇಲ್ಲಿ ಈ ನೋಟಿಫಿಕೇಷನ್ ಬಿಟ್ಟ ತಕ್ಷಣ ಸ್ವಲ್ಪ ವೇಟ್ ಮಾಡಿರಿ. ನಿಮಗೆ ಗೊತ್ತಿದ್ದರೆ ಕಂಪ್ಲೀಟಾಗಿ ಗೊತ್ತಿದ್ದರೆ ಮಾಡಿರಿ, ಇಲ್ಲ ಅಂತಂದರೆ ಕೆಲವೊಂದಿಷ್ಟು ನನ್ನ ಯೂಟ್ಯೂಬ್ ಚಾನಲೇ ನೋಡಿ ಅಂತ ಏನು ಹೇಳಲ್ಲ. ಓಕೆ, ದೊಡ್ಡ ಯೂಟ್ಯೂಬ್ ಚಾನಲ್ ಸಿಗುತ್ತೆ ನಿಮಗೆ, ಆ ಚಾನಲ್ ಆದರೂ ನೋಡಿರಿ. ಅವರಾದರೂ ನಿಮ್ಗೆ ಇನ್ಫಾರ್ಮೇಷನ್ ಎಲ್ಲನೂ ಕೂಡ ಕೊಟ್ಟಾದಮೇಲೆ ನೀವು ಅದನ್ನ ಏನೋ ಒಂದು ಮುಂದಿನ ಪ್ರೊಸೆಸ್ ಮಾಡಿರಿ. ಓಕೆ, ಒಂದೇದಂತ್ರ ಗೊತ್ತಾಯ್ತು ಅನ್ಕೊತೀರಿ. ಎರಡನೇದ್ದೇನಪ್ಪ ಅಂತಂದರೆ ಕ್ವಿಕ್ ಅಪ್ಡೇಟ್ ಅಂತಂದರೆ ಕ್ವಿಕ್ ಅಪ್ಡೇಟ್ ಅಂತಂದರೆ ಏನೇ ಒಂದು ಕೇದಲ್ಲಿ ಬಂದರೂ ಕೂಡ ನಿಮ್ಗೆ ಅದು ಗಮನಕ್ಕೆ ಬಂದಿರಬೇಕು. ಓಕೆ, ಏನೋ ಒಂದು ಬಿಟ್ಟಿರ್ತಾರೆ, ಬಟ್ ನೀವು ಅದನ್ನ ಮಿಸ್ ಮಾಡ್ಕೊಂಡ್ಬಿಡ್ತೀರ. ಸೊ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೊತ ಕೂರಿ ಅಂತ ಏನು ಹೇಳಲ್ಲ. ಅಟ್ಲೀಸ್ಟ್ ವೆಬ್ಸೈಟಲ್ಲಿ ಏನೆಲ್ಲ ಬರ್ತದೆ, ಏನೆಲ್ಲ ಆ್ಯಕ್ಟಿವಿಟೀಸ್ ನಡೀತದೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತಾ. ಯಾಕಂದರೆ ಒಂದೊಂದು ಅಪ್ಡೇಟು ಕೂಡ ಮುಂದೆ ನಿಮಗೆ ಪರಿಣಾಮ ಬೀರ್ತವೆ. ಅಂದರೆ ಲೈಕ್ ನನಗೆ ಎಷ್ಟೋ ಜನ ಇವಾಗ ನನಗೆ ಮೆಸೇಜ್ ಕಾಲ್ ಮಾಡಿದ್ರು, ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಎಷ್ಟೋ ಜನದ್ದು ಅಂದರೆ ಕನ್ನಡ ಮೀಡಿಯಮ್ ರೂರಲ್ ಎಲ್ಲನೂ ಕೂಡ ಎಸ್ ಇರೋರು ಕೂಡ ನೋ ಆಗಿದ್ದು. ಓಕೆ, ನೋ ಬಂದಿದ್ದು. ಬಟ್ ಆ ಒಂದು ಸ್ಟೂಡೆಂಟ್ಸ್ಗೆ ಎಲ್ಲನೂ ಕೂಡ ರೆಡಿ ಮಾಡಿಕೊಡ್ತೀನಿ ಅಂತಂದು ಆಫೀಸ್ಗೆ ಕರೆದಿದ್ರು. ಓಕೆ, ನಿಮಗೂ ಕೂಡ ಗೊತ್ತಿದೆ, ಆಫೀಸ್ಗೆ ಹೋಗ್ಬಿಟ್ಟು ಎಷ್ಟೋ ಜನ ಮಾಡ್ಕೊಂಡು ಕೂಡ ಬಂದಿದ್ದೀರಾ, ಅಥವಾ ನೀವು ಇಲ್ಲಿ ಕ್ಯೂ ಆರ್ ಕೋಡ್ ಬಳಸ್ಕೊಂಡಾದರೂ ಚೇಂಜ್ ಮಾಡ್ಕೊಂಡಿದ್ದೀರಾ. ಓಕೆ, ಇನ್ಕಮ್ ಆಯಿತು, RD ನಂಬರ್. ಬಟ್ ಆ ಒಂದು ಸ್ಟೂಡೆಂಟ್ಸ್ಗೆ ಆಫ್ಲೈನ್ ವೆರಿಫಿಕೇಷನ್ ಅಥವಾ QR ಕೋಡಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆದಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇವಾಗ ಮಾಡ್ತಾರೆ. ಇವಾಗ ಏನಿದೆ ಎಲ್ಲನೂ ಕೂಡ ಮುಗಿದಿದೆ ಅಲ್ವಾ. ಇವಾಗ ಎಷ್ಟೋ ಜನ ಹೇಳ್ತಾರೆ, ಇವಾಗ ಕನ್ನಡ ಮೀಡಿಯಮ್ ರೂರಲ್ ಇದೇ ಬರ್ತಾರೆ, ನಮ್ಮದು ಎಲ್ಲನೂ ಕೂಡ 1 to 10th ಇದೆ, ಬಟ್ ಆದರೂ ಕೂಡ ನೋ ಇದೆ. ಈಗ ಆ ಒಂದು ಕೋಟ ಕಳ್ಕೊಂಡ್ರಲ್ಲ ಅವರು. ಓಕೆ, ಅಂದರೆ ಮೊದಲೇ ರ್ಯಾಂಕ್ ದೂರ ಇರ್ತದೆ. ಇಂಥದ್ರಲ್ಲಿ ಏನು ಮಾಡ್ತಾರೆ, ಇವನು ಕೂಡ ಅಂತ ಬರುವಂಥ ಕೆಲವೊಂದಿಷ್ಟು ಕೋಟ ಕೂಡ ಕಳ್ಕೊಂಡ್ರೆ ಮುಂದೆ ಎಷ್ಟೆಲ್ಲ ಅಫೆಕ್ಟ್ ಆಗ್ತದಲ್ವಾ. ಸೊ ಅದಕ್ಕೆ ಏನು ಹೇಳ್ತೀನಿ ಅಂತಂದರೆ ಪ್ರತಿಯೊಂದು ಅಪ್ಡೇಟ್ ನಿಮಗೆಲ್ಲನೂ ಕೂಡ ಗೊತ್ತಿರಬೇಕು. ಸರಿ, ಎರಡನೇದು ಇದು. ಮೂರನೇದು ಏನಪ್ಪ ಅಂತಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಓಕೆ, ಏನಪ್ಪ ಅಂತಂದರೆ ಮೂರನೇದು ಇವಾಗ ಅಟ್ಲೀಸ್ಟ್ ಏನಪ್ಪ ಅಂತಂದರೆ ಎಲಿಜಿಬಿಲಿಟಿ ಅಂತ. ಓಕೆ, ಏನು ಎಲಿಜಿಬಿಲಿಟಿ ಅಂತ ಕರಿತೀನಿ ನಾನು. ಸರಿ, ಅರ್ಥ ಮಾಡಿಸ್ತೀನಿ ನಿಮ್ಗೆ ಇವಾಗ ವೆಬ್ಸೈಟಲ್ಲಿ ಇತ್ತಂದರೆ ಹೋಗ್ಬಿಟ್ಟು ನೋಡಿರಿ, ಗೊತ್ತಾಗುತ್ತೆ. ಅಂತಂದರೆ ಹೋದ ವರ್ಷದ ಸ್ಟೂಡೆಂಟ್ಸು ಈ ವರ್ಷ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇಲ್ಲ. ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಷ್ಟೇ ಇಲ್ಲ. ಓಕೆ, ಯಾರೆಲ್ಲ ನಾವು ಹೋದ ವರ್ಷ ಹೇಳಿದ್ದು ಕರೆಕ್ಟಾಗಿ ಪ್ರೊಸೆಸ್ ಫಾಲೋ ಮಾಡಿಕೊಂಡು ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡವರು ಹೋದ ವರ್ಷ ಡ್ರಾಪ್ ಔಟ್ ಆಗಿಬಿಟ್ಟು ಲಾಂಗ್ ಟರ್ಮ್ ಮಾಡಿಕೊಂಡು ಈ ವರ್ಷ ಚೆನ್ನಾಗಿರೋ ಸೀಟ್ ತೊಗೋಬೇಕಂತ ಇದ್ದಾರೆ ನೋಡ್ರಿ, ಅವರು ಸದ್ಯಕ್ಕೆ ನಾವು ಹೇಳುವಂಥ ಪ್ರೊಸೆಸ್ ಕರೆಕ್ಟಾಗಿ ಮಾಡಿದವರು ಎಲಿಜಿಬಿಲಿಟಿ ಇದ್ದಾರೆ. ಬಟ್ ಸ್ಟೂಡೆಂಟ್ಸ್ ಏನಾಗಿದ್ದಾರೆ ಅಂತಂದರೆ ನಾಟ್ ಎಲಿಜಿಬಲ್ ಆಗಿದ್ದಾರೆ. ಏನಕ್ಕಾಗಿದ್ದಾರೆ ಅಂತಂದರೆ, ನೀವು ಯಾವುದೋ ಒಂದು ಸೀಟ್ ಸಿಗುತ್ತೆ ಅಂತಂದರೆ, ಕಾಲೇಜ್ ಸೀಟ್ ಸಿಗುತ್ತೆ ಅಂತಂದರೆ ಫಸ್ಟ್ ರೌಂಡ್ವರೆಗೂ ಓಕೆ, ಸೆಕೆಂಡ್ ರೌಂಡ್ವರೆಗೂ ಓಕೆ, ಲಾಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಹೋದಾಗ ಅಲ್ಲಿ ನಿಮಗೆ ಸೀಟು ಚಾಯ್ಸ್ 1 ಅಥವಾ ಚಾಯ್ಸ್ 2 ಕಾಲೇಜ್ ಹೋಲ್ಡ್ ಇಟ್ಕೊಂಡು ಅಥವಾ ಕಾಲೇಜು ಚಾಯ್ಸ್ 1 ಕೊಟ್ಟರೆ ನೀವು ಅಡ್ಮಿಷನ್ ಮಾಡಿಸ್ಲೇಬೇಕು.
ಚಾಯ್ಸ್ ಟು ಕೊಟ್ಟು ಹೋಲ್ಡ್ ಇಟ್ಕೊಂಡು ಹೋದಾಗ ಲಾಸ್ಟ್ ರೌಂಡ್ವರೆಗೂ ಹೋದಾಗ ನೀವು ಅಡ್ಮಿಷನ್ ಮಾಡಿಸಲೇಬೇಕು. ಅದಾಗಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅಡ್ಮಿಷನ್ ಮಾಡಿಸಿರಲ್ಲ. ಓಕೆ, ಅಂದರೆ ನಾನೇನು ಹೇಳ್ತಿದ್ದೇನೆ ಅಂತಂದರೆ, ನಿಮಗೆ ಕಾಲೇಜು ಅಡ್ಮಿಷನ್ ಇಷ್ಟ ಇದ್ರೆ ಮಾತ್ರ ಚಾಯ್ಸ್ 1 ಕೊಡ್ರಿ, ಇಲ್ಲಾಂದ್ರೆ ಕಾಲೇಜು ಹೋಲ್ಡ್ ಇಟ್ಕೊಂಡು ಹೋಗ್ರಿ. ಇಲ್ಲಾಂತಂದರೆ ಚಾಯ್ಸ್ 3 ಇದೆ, ಬೇಕಾದ್ರೆ ನಿಮಗೆ ಚಾಯ್ಸ್ 4 ಬೇಕಾದ್ರೆ ಕೆಯಿಂದ ಹೊರಗಡೆನೂ ಕೂಡ ಹೋಗ್ರಿ. ಓಕೆ, ಇಲ್ಲ ತಪ್ಪಿ ನೀವು ಚಾಯ್ಸ್ 1 ಕೊಟ್ಟು ಅಥವಾ ಕಾಲೇಜ್ ಹೋಲ್ಡ್ ಇಟ್ಕೊಂಡು ಲಾಸ್ಟ್ ರೌಂಡ್ವರೆಗೂ ಹೋಗಿ ಕೂಡ ಅಡ್ಮಿಷನ್ ಮಾಡಿಸ್ಕೊಂಡ್ರಿ ಅಂದರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳಕ್ಕೆ ಬರುತ್ತೆ. ಓಕೆ, ಕೆ ಥ್ರೂ ಅದು ಕೂಡ ಒಂದು ಪ್ರೊಸೆಸ್ ಐತೆ. ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ. ಅದೇನು ಅಂದರೆ ನಿಮ್ಮ ದುಡ್ಡು ರೀಫಂಡ್ ಆಗುತ್ತೆ, ಅದ್ರ ಬಗ್ಗೆ ವರಿಬೇಡ. ಒಂದು ಹಬ್ಬ ಬಂದರೆ ಒಂದು 4,000 ರಿಂದ 5,000 ತೊಗೋತಾರೆ ಅಂದರೆ ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೊಳ್ಳೋಕ್ಕೆ. ಆ ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೊರಿ ಅಂದರೆ ನೆಕ್ಸ್ಟ್ ವರ್ಷ ನೀವೇನು ಮಾಡ್ಬೋದು, ಕೆ ಥ್ರೂ ವಾಪಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಅದನ್ನು ಬಿಟ್ಟು ನೀವು ಅಡ್ಮಿಷನ್ನು ಮಾಡಿಸ್ದೆ ಚಾಯ್ಸ್ 1 ಕೊಟ್ಟು ಅಥವಾ ಚಾಯ್ಸ್ 2 ಕೊಡೋದು ಹೋಲ್ಡ್ ಇಟ್ಟು ಒಂದು ಲಾಸ್ಟ್ ರೌಂಡ್ವರೆಗೂ ಹೋಗಿ ಕೂಡ ನೀವೇನಾದರೂ ಅಡ್ಮಿಷನ್ ಮಾಡಿಸ್ದೆ ಹೋದ್ರೆ ನಿಮಗೆ ಹೇಳ್ತೇನಲ್ಲ, ನೆಕ್ಸ್ಟ್ ವರ್ಷ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲ್ಲ. ನೀವು ಅಪ್ಲಿಕೇಶನ್ ಹಾಕ್ತೀರಾ, KCET ಎಕ್ಸಾಮ್ ಬರೀತೀರಾ, ಎಲ್ಲನೂ ಕೂಡ ತೋರಿಸುತ್ತೆ. ಬಟ್ ನಿಮಗೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಬಿಡಲ್ಲ ಅವರು. ಲೈಕ್ ಹೋದ ವರ್ಷ ಪಾರ್ಟಿಸಿಪೇಟ್ ಮಾಡಿರೋ ಹುಡುಗರಿಗೆ ಈ ವರ್ಷ ಆಗಿರೋದು ಅದೇ. ಅಂದರೆ ಹೋದ ವರ್ಷ ಹುಡುಗರು ಅಗ್ರಿಕಲ್ಚರ್ ಏನಾಗಿತ್ತು ಅಂತಂದರೆ ಸೀಟ್ ಸಿಕ್ಕರು ಕೂಡ ಅಡ್ಮಿಷನ್ ಮಾಡಿಸ್ಕೊಂಡಿಲ್ಲ. ಸೇಮ್ ವೆಟರ್ನರಿ ಸಿಕ್ಕರು ಕೂಡ ಮಾಡಿಸ್ಕೊಂಡಿಲ್ಲ. ಆರ್ಟಿಕಲ್ಚರ್ ಅಂದರೆ ನ್ಯಾಚುರೋಪತಿ ಸಿಕ್ಕರು ಕೂಡ ಮಾಡಿಸ್ಕೊಂಡಿಲ್ಲ. ಬಟ್ BSc ನರ್ಸಿಂಗ್ ಒಂದು ಏನಪ್ಪ ಅಂತಂದರೆ ಏನೂ ಆಗಿಲ್ಲ. ಏನಕ್ಕಂತಂದರೆ ಮಾಪಪ್ ರೌಂಡ್ ನಡೆದಿದೆ ಹೋದ ವರ್ಷ. ಮಾಪಪ್ ರೌಂಡ್ ಅಂದರೆ ಮೀನ್ಸ್ ಯಾರಿಗೆ ಗೊತ್ತಿದೆ, ಎಲ್ಲ ಸೀಟ್ನು ಕೂಡ ಫಿಲ್ ಮಾಡ್ಕೊಂಡಿದ್ದಾರೆ. ಸೀಟ್ ಯಾವುದು ಕೂಡ ಖಾಲಿ ಉಳಿದಿಲ್ಲ. ಸೊ ಹಂಗಾಗ್ಬಿಟ್ಟು ಬಟ್ ನೀವು ಅಡ್ಮಿಷನ್ ಉಳಿಸಿದಾಗ ಏನಾಗುತ್ತೆ ಅಂತಂದರೆ ಸೀಟ್ ಖಾಲಿ ಉಳ್ಕೊತಾವು ಆ ಒಂದು ಕಾಲೇಜಲ್ಲಿ. ಅವು ಎಷ್ಟು ತೊಂದರೆ ಆಗುತ್ತೆ ಅಂತಂದರೆ ಕೆದವ್ರಿಗೆ ಆ ಸೀಟ್ ಎಲ್ಲನೂ ಕೂಡ ಫುಲ್ ಮಾಡ್ಬೇಕಂತಲೇ ಕಾಲೇಜವರು ಕೆದವ್ರಿಗೆ ಕೊಟ್ಟಿರ್ತಾರೆ. ಬಟ್ ಸೀಟ್ ಫಿಲ್ ಮಾಡದೇ ಇದ್ದಾಗ ಅದು ನಿಮಗೆ ಒಂದು ಪನಿಷ್ಮೆಂಟ್ ಅನ್ನೋಕ್ಕೋಸ್ಕರ 1 ವರ್ಷ ನಿಮಗೆ ಎಲಿಜಿಬಿಲಿಟಿ ಕೊಡಲ್ಲ. ಸೊ ಅರ್ಥ ಮಾಡ್ಕೊರಿ, ನೀವು ಕೇಳಿದ್ರು ಏನಾದರೂ ಈ ಥರ ಮಾಡ್ತಿದ್ದಾರೆ ಅಂತಂದರೆ ಅವ್ರು ಕೇಳುವಂಥ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಬದ್ಧರಾಗಿರ್ತೀರಿ. ಸರಿ, ಇವಾಗ 3 ಪಾಯಿಂಟ್ ಅರ್ಥ ಆಯ್ತು ಅನ್ಕೊತೀನಿ. ಕೊನೆಯದಾಗಿ ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ನಿಮಗೆ ತಪ್ಪು ಮಾಡೋದಂತಲ್ಲ. ನೀವು ಅಡ್ಮಿಷನ್ ಮಾಡಿಸ್ಕೊಂತೀರ, ಎಲ್ಲರೂ ಕೂಡ ಕಾಲೇಜಿಗೆ ಹೋಗ್ತೀರ. ಕಾಲೇಜು ಹೋಗಿ ಬಂದ ನಂತರ ಓಕೆ ಅಡ್ಮಿಷನ್ ಮಾಡಿಸ್ಕೊಂಡು ಬರ್ತಿರಲ್ವ, ಬಂದ ನಂತರ ಒಂದು ರಿಪೋರ್ಟ್ ಮಾಡೋದಿರುತ್ತೆ ಕಾಲೇಜ್ಗೆ. ನಾನು ಕಾಲೇಜ್ ಹೋಗಿ ಸೇರಿಕೊಂಡೆ ಅಂತ ಆ ರಿಪೋರ್ಟ್ನ ಮಾಡಿರಿ. ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದರೆ ಕೆಲವೊಂದಿಷ್ಟು ಹುಡುಗರು SNQ ಕೋಟ ಸಿಕ್ಕಿದ್ರೆ 4 ವರ್ಷನೂ ಕೂಡ ಅದು ಹೆಲ್ಪ್ಫುಲ್ ಆಗ್ತದೆ. ಆ್ಯಂಡ್ ಕಾಲೇಜ್ ನೀವು ಅಡ್ಮಿಷನ್ ಮಾಡ್ಕೊಂಡಿದ್ದಂದರೆ ಅದಕ್ಕೆ ಇದು ಗಮನಕ್ಕೂ ಬರ್ತದೆ. ನಿಮ್ಮ ಮುಂದೆ ಎಲ್ಲನೂ ಕೂಡ ಕೆಲವೊಂದಿಷ್ಟು ಅಡ್ವಾಂಟೇಜಸ್ ಕೂಡ ಸಿಗ್ತಾವೆ. ಆ್ಯಂಡ್ ಕೊನೆಯದಾಗಿ 5ನೇ ಪಾಯಿಂಟ್ ಬಂದುಬಿಟ್ಟು ಸ್ಕಾಲರ್ಶಿಪ್. ಮುಂದೆ ನಮ್ಮ ಒಂದು ಚಾನಲಲ್ಲಿ ಸ್ಕಾಲರ್ಶಿಪ್ ಅಪ್ಡೇಟು ಪ್ರತಿಯೊಂದು ಕೂಡ ಕೊಡ್ತೀನಿ. ಓಕೆ, ನೀವು ಯಾವುದೇ ಒಂದು ಕೋರ್ಸ್ ಆಗಿರಿ, ನೀವೆಲ್ಲನೂ ಕೂಡ ಈಗ ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಬರ್ತೀರ, ಅಂದರೆ ವೃತ್ತಿಪರ ಕೋರ್ಸ್ ಅಂತ ಬರ್ತೀರ. ನಿಮಗೆ ಅಂತ ಸಾಕಷ್ಟು ಸ್ಕಾಲರ್ಶಿಪ್ ಸ್ಕೀಮ್ಸ್ ಇದ್ದಾವೆ. ಈವನ್ ನನ್ನ ತಮ್ಮನೇ ಕೂಡ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಓಕೆ ಗೋರ್ನಮೆಂಟ್ ಬಿಟ್ಟು ಅದರದ್ದೇನು ಗೋರ್ನಮೆಂಟೇ ಸಪ್ರೇಟಾಗಿ ಬೇರೆ ಕಡೆ ಸ್ಕಾಲರ್ಶಿಪ್ ತೊಗೊಂಡಿದ್ದಾನೆ. ಮೀನ್ಸ್ ಕಟ್ಟಿರೋದು 1 ಲಕ್ಷ ಫೀಸಲ್ಲಿ 50,000 ನಾನ್ ಗೋರ್ಮೆಂಟ್ ಒಂದು ಸ್ಕಾಲರ್ಶಿಪ್ ಬರ್ತದೆ. ಓಕೆ, ನೆನ್ಪಿಟ್ಕೋಬೇಕು, ಬಂದಿದೆ ಕೂಡ ಈಗಾಗಲೇ ನಮಗೆ. ಓಕೆ, ನಾನು ಏನಕ್ಕೆ ಇದನ್ನ ಹೇಳ್ತೀನಿ ಅಂತಂದರೆ ನಿಮಗೆಲ್ಲನೂ ಕೂಡ ಸ್ಕಾಲರ್ಶಿಪ್ ಅಪ್ಡೇಟು, ಕೆಲವೊಂದಿಷ್ಟು ಹಾಸ್ಟೆಲ್ಸ್ದು ಆ್ಯಂಡ್ ನಿಮಗೆ ಕೆಲವೊಂದಿಷ್ಟು ಯೂನಿವರ್ಸಿಟಿ ಕಡೆಯಿಂದ ಅಥವಾ ಏನಾದರೂ KCET ಸ್ಟೂಡೆಂಟ್ಸ್ಗೆ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಹಿತಿಗಳು ಬಂದರೆ ನಮ್ಮ ಚಾನಲಲ್ಲೇ ಸಿಗ್ತವೆ. ಸೊ ಅಂಥ ಟೈಮ್ ಒಳಗೆ ನಮ್ಮ ಚಾನಲ್ ನೋಡ್ರಿ ಅಂತ ಹೇಳ್ತೀನಿ. ಅವಾಗ ನೋಡಿರಿ, ಇವಾಗಂತೂ ಕೆಲವೊಂದಿಷ್ಟು ಅಪ್ಡೇಟ್ ಚಿಕ್ಕ ಅಪ್ಡೇಟು ಕೂಡ ನಾನು ತಿಳಿಸ್ತೀನಿ, ಅದ್ರ ಬಗ್ಗೆ ವರಿಬೇಡ. ಸರಿ, ಇವಾಗ ಸದ್ಯಕ್ಕಂತೂ ಆಪ್ಷನ್ ಎಂಟ್ರಿ ಇದೆಲ್ಲನೂ ಕೂಡ ಸ್ಟಾರ್ಟ್ ಆಗಲಿ. ಮುಂದೆ ಕೆಲವೊಂದಿಷ್ಟು ಪ್ರೊಸೆಸ್ ಎಲ್ಲನೂ ಕೂಡ ಹೇಳ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ರಪ್ಪ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.